ನಾರಿ ಶಕ್ತಿ. ಈ ಶಕ್ತಿ ಯಾವ ರೀತಿಯಾಗಿ ಶೌರ್ಯವನ್ನ, ಸಾಹಸವನ್ನ, ತ್ಯಾಗವನ್ನ, ಧೈರ್ಯವನ್ನ ತೋರಿಸಿದೆ ಅನ್ನೋದು ಈ 9 ಕಡೆಗಳಲ್ಲಿ ಇವತ್ತು ಉಗ್ರರ ಅಡಗುದಾಣವನ್ನ ನಾಶ ಮಾಡಿದ್ವಲ್ಲ, ಆ ನಾಶ ಮಾಡಿದಂತಹ ಸಂದರ್ಭದಲ್ಲಿ ಏನೇನ್ ಆಯ್ತು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದು ನಮ್ಮ ಇಬ್ಬರು ನಾರಿ ಶಕ್ತಿಯರು. ಹಾಗಾದ್ರೆ ಅವರ ಹಿನ್ನೆಲೆ ಏನು, ಇವತ್ತು ಏನ್ ಆಯ್ತು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್. ಪಾಕ್ಗೆ ನುಗ್ಗಿ ಹೊಡೆದ ಭಾರತ ಹೇಗಿತ್ತು ಆಪರೇಷನ್ ಸಿಂಧೂರ? ಸಿಂಧೂರಕ್ಕೆ ನಾರಿಯರ ಶಕ್ತಿ, ರಣಚಂಡಿಯರ ರುದ್ರ ತಾಂಡವ, ಮಧ್ಯರಾತ್ರಿ ಶತ್ರು ಸಂಹಾರ ಯಜ್ಞ, ನವ ಭಾರತ ನವ ಶಕ್ತಿ ದರ್ಶನ, ನವ ಭಾರತದ ನಾರಿ ಶಕ್ತಿ. ಪಾಪಿ ಪಾಕಿಸ್ತಾನ ಏಪ್ರಿಲ್ 22ರಂದು ಮಾಡಿದಂತಹ ಅಮಾಯಕ 26 ಮಂದಿಯನ್ನ ಸಾಯಿಸಿದಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ಪಾಪ ಕೃತ್ಯಕ್ಕೆ ಭಾರತ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. ಇದಕ್ಕೆ ಇಟ್ಟಂತಹ ಹೆಸರು ಬೇರ್ಯಾವುದೂ ಅಲ್ಲ, ನಮ್ಮ ಹೆಣ್ಮಕ್ಕಳ ಸಿಂಧೂರವನ್ನ ಅಳಿಸಿದಂತಹ ಈ ಒಂದು ವಿಚಾರವನ್ನೇ ಇಟ್ಟುಕೊಂಡು ಆಪರೇಷನ್ ಸಿಂಧೂರ ಹೆಸರಲ್ಲಿ ಉಗ್ರರ ದಮನವನ್ನ ಮಾಡಿದೆ. ಸಿಂಧೂರವನ್ನ ಕಸಿದಂತಹ ಪಾಕ್ಗೆ ಸಿಂಧೂರದ ಹೆಸರಲ್ಲಿ ತಕ್ಕ ಪಾಠವನ್ನ ಕಲಿಸಿದೆ ಭಾರತ. ಇವತ್ತು ಬೆಳಗಿನ ಜಾವ 1:05 ಕಾರ್ಯಾಚರಣೆ ಆರಂಭ ಆಗತ್ತೆ. ಇದಕ್ಕೆ ಆ ಸಂದರ್ಭದಲ್ಲೇ ಭಾರತದ ಆರ್ಮಿಯಿಂದ ಒಂದು ಟ್ವೀಟ್ ಬರುತ್ತೆ. ಇದು ಆಪರೇಷನ್ ಸಿಂಧೂರ ಅನ್ನುವಂತಹ ಒಂದು ಹೆಸರನ್ನ ಕೂಡ ಅದಕ್ಕೆ ಇಡ್ಲಾಗತ್ತೆ. ಅದರಲ್ಲಿ ಕುಂಕುಮ ಕೂಡ ಇರುತ್ತೆ. ಚೆಲ್ಲಿದಂತಹ ಕುಂಕುಮದ ಒಂದು ಚಿತ್ರಣವನ್ನ ನಾವು ಗಮನಿಸಬಹುದು. 1:30 ಉಗ್ರರ 9 ಶಿಬಿರಗಳು ಕೂಡ ಉಡೇಸಾಗಿರುತ್ತೆ. ಕೇವಲ 25 ನಿಮಿಷದ ಅಂತರದಲ್ಲಿ ತಾವು ಏನು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ವು, ಅಲ್ಲಿ ಟಾರ್ಗೆಟ್ ಇದ್ದಿದ್ದು ಕೇವಲ ಉಗ್ರರ ಅಡಗುತಾಣಗಳು. ಇಲ್ಲಿ ಯಾವುದೇ ರೀತಿಯಾದಂತಹ ಮೂಲ ಸೌಕರ್ಯಗಳ ವಿಚಾರ ಆಗಿರ್ಬೋದು ಅಥವಾ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ದಾಳಿ ಆಗಿರ್ಲಿಲ್ಲ. ಅಲ್ಲೇ ಇದ್ದಂತಹ ಟಾರ್ಗೆಟ್ ಒಂದೇ, ಅದು ಉಗ್ರರು 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 ಉಗ್ರರ ಅಡಗುತಾಣಗಳನ್ನ ನೆಲಸಮ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಅಲ್ಲಿ 9 ಕಡೆಗಳಲ್ಲಿ ಉಗ್ರರ 9 ಶಿಬಿರಗಳನ್ನ ಗುರಿಯಾಗಿಸಿಕೊಂಡು ಅವುಗಳನ್ನ ಮಠಾಶ್ ಮಾಡಲಾಗಿದೆ. ಆ ಆಪರೇಷನ್ ಬಗ್ಗೆ ಮಹಿಳಾ ಸೇನಾಧಿಕಾರಿಗಳಿಂದಲೇ ಪಾಕಿಸ್ತಾನಕ್ಕೆ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಯಾವ ರೀತಿಯಾಗಿ ಮಹಿಳೆಯರ ಸಿಂಧೂರವನ್ನ ಕಸಿದುಕೊಂಡ್ರು, 26 ಮಹಿಳೆಯರ ಸಿಂಧೂರವನ್ನ ಕಸಿದುಕೊಂಡು, ಅದರಲ್ಲೂ ಕೂಡ ಮದುವೆಯಾದ ಕೇವಲ 1 ವಾರದಲ್ಲೇ ಹೆಣ್ಣು ಮಗಳು ತನ್ನ ಗಂಡನನ್ನ ಕಳೆದುಕೊಂಡಂತಹ ನೋವು ಇತ್ತಲ್ಲ, ಆ ಎಲ್ಲ ವಿಚಾರವನ್ನ ಇಟ್ಟುಕೊಂಡು ಇಬ್ಬರು ಮಹಿಳೆಯ ಅಧಿಕಾರಿಗಳಿಂದಾನೆ ಇವತ್ತು ಆ ಪಾಕಿಸ್ತಾನಕ್ಕೆ ನೇರ ಸಂದೇಶವನ್ನ ರವಾನೆ ಮಾಡಲಾಗಿದೆ. ಹಾಗಾದ್ರೆ ಇದ್ದಂತಹ ಇಬ್ಬರು ಅಧಿಕಾರಿಗಳು ಯಾರ್ಯಾರು, ಅವರ ಹಿನ್ನೆಲೆ ಏನು, ಇವತ್ತು ಅವರು ಯಾವ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟರು, ವಿಡಿಯೋಗಳ ಸಮೇತವಾಗಿ ಇವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್. ವ್ಯೋಮಿಕಾ ಸಿಂಗ್ ಅವರ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಇವರು ಭಾರತದಲ್ಲಿ ಅದರಲ್ಲೂ ಕೂಡ IAFಗೆ ಇವರು ಸೇರ್ಪಡೆಗೊಂಡ್ರು, ಇವರ ಇಂಟ್ರೆಸ್ಟ್ ಈ ಹಿಂದೆ ಏನಾಗಿತ್ತು, ಯಾವ್ಯಾವ ಕಾರ್ಯಾಚರಣೆಯಲ್ಲಿ ಇವರು ಮೊದಲ ಮಹಿಳಾ ಅಧಿಕಾರಿ ಆಗಿದ್ರು ಅಂತ ನಾವು ನೋಡ್ತಾ ಹೋಗೋದಾದ್ರೆ 2004ರಲ್ಲಿ ಇಂಡಿಯನ್ ಏರ್ ಫೋರ್ಸ್ಗೆ ವ್ಯೋಮಿಕಾ ಸಿಂಗ್ ಅವರನ್ನ ನಿಯೋಜನೆ ಮಾಡಲಾಗತ್ತೆ. ಅವರಿಗೆ ಈ ಹಿಂದಿನಿಂದಲೂ ಕೂಡ ಈ ಒಂದು IAF ಮೇಲೆ ಬಹಳ ಇಂಟ್ರೆಸ್ಟ್ ಇತ್ತು. ಸಣ್ಣ ಮಗುವಿನಿಂದಲೂ ಕೂಡ ಇದರ ಬಗ್ಗೆ ಕನಸನ್ನ ಕಾಣ್ತಾ ಇದ್ರು. 2017ರಲ್ಲಿ ವಿಂಗ್ ಕಮಾಂಡರ್ ಹುದ್ದೆಗೂ ಕೂಡ ಬಡ್ತಿಯನ್ನ ಪಡಿತಾರೆ. ಮಹಿಳಾ ಅಧಿಕಾರಿಗಳು ಒಂದು ಅಧಿಕಾರತ್ವವನ್ನು ಪಡೆಯುವುದು ಅಥವಾ ಆ ಹುದ್ದೆಯನ್ನ ಪಡೆಯುವುದು ಬಹಳ ದೊಡ್ಡ ವಿಚಾರ ಆಗಿತ್ತು. ಅಂತಹ ಸಂದರ್ಭದಲ್ಲೇ ಮಹಿಳಾ ಅಧಿಕಾರಿ ಹುದ್ದೆಯನ್ನ ಇವರು ಪಡೆದುಕೊಳ್ತಾರೆ. 2019ರಲ್ಲಿ ಇಂಡಿಯನ್ ಏರ್ ಫೋರ್ಸ್ನ ಫ್ಲೈಯಿಂಗ್ ಬ್ರಾಂಚ್ನ ಶಾಶ್ವತ ಸದಸ್ಯತ್ವವನ್ನು ಕೂಡ ಪಡೆದುಕೊಳ್ತಾರೆ ಇದೇ ವ್ಯೋಮಿಕಾ ಸಿಂಗ್ ಅವರು. ಇವರು ಅನೇಕ ವಿಚಾರಗಳಲ್ಲಿ ಮೊದಲ ಮಹಿಳಾ ಅಧಿಕಾರಿಯಾಗಿದ್ದಾರೆ. ಇನ್ನು 2021ರಲ್ಲಿ ತ್ರಿಸೇವಾ ಮಹಿಳಾ ಪರ್ವತಾರೋಹಣವನ್ನ ಸೇರ್ಪಡೆಯಾಗ್ತಾರೆ. ಅನೇಕ ಕಡೆಗಳಲ್ಲಿ ಇವರು ಕಾರ್ಯಾಚರಣೆಗಳನ್ನ ಮಾಡಿದ ಉದಾಹರಣೆಗಳು ಕೂಡ ಇದೆ. 21,650 ಅಡಿ ಎತ್ತರದ ಮೌಂಟ್ ಮಣಿರಿಂಗ್ ಶಿಬಿರದಲ್ಲಿ ಇವರು ಭಾಗಿಯಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 2,500ಕ್ಕೂ ಹೆಚ್ಚಿನ ಗಂಟೆಗಳ ಕಾಲ
ಹೆಲಿಕಾಪ್ಟರ್ ಅನ್ನ ಹಾರಿಸುವಂತಹ ಸಾಮರ್ಥ್ಯವನ್ನ ಕೂಡ ಇದೇ ವ್ಯೋಮಿಕಾ ಸಿಂಗ್ ಅವರು ಪಡೆದುಕೊಂಡಿದ್ದಾರೆ. ಇನ್ನು ನಿಮ್ಗೆ ಈಗಾಗಲೇ ಗೊತ್ತಿರಬಹುದು, ಚೇತಕ್ ಮತ್ತು ಚೀತಾ ಹೆಲಿಕಾಪ್ಟರ್ಗಳು ಯಾವ ಸಂದರ್ಭದಲ್ಲಿ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾವ ರೀತಿಯಾಗಿ ಅದು ಮುನ್ನುಗ್ಗುತ್ತೆ ಅನ್ನುವಂಥದ್ದು, ಅದರ ಸಾಮರ್ಥ್ಯ ಏನು ಅಂತ ಹೇಳಿ ಆ ಒಂದು ಚೀತಾ ಮತ್ತು ಚೇತಕ್ನ ಹೆಲಿಕಾಪ್ಟರ್ಗಳನ್ನು ಹಾರಿಸುವಂತಹ ಪರಿಣಿತಿಯನ್ನು ಕೂಡ ಇದೇ ವ್ಯೋಮಿಕಾ ಸಿಂಗ್ ಪಡ್ಕೊಂಡಿದ್ದಾರೆ. ಇನ್ನು ಈಶಾನ್ಯ ರಾಜ್ಯಗಳು, ಜಮ್ಮು ಕಾಶ್ಮೀರದ ಕಠಿಣ ಪ್ರದೇಶಗಳು ಕೂಡ ಇವರಿಗೆ ಅತ್ಯಂತ ಪರಿಚಿತ ಆಗಿದೆ. ಹಲವು ಕಠಿಣ ಕ್ರಮಗಳನ್ನ, ರಕ್ಷಣಾ ಕಾರ್ಯಾಚರಣೆಗಳನ್ನ ಇವರು ಮಾಡಿರುವಂಥದ್ದು, ಆ ಕಾರ್ಯಾಚರಣೆಗಳಲ್ಲಿ ಇವರು ಪಾಲ್ಗೊಂಡಿರುವಂಥದ್ದು, ಪ್ರಮುಖ ಪಾತ್ರವನ್ನ ವಹಿಸಿರೋದು ಕೂಡ ಅಷ್ಟೇ ಮಹತ್ವದ ವಿಚಾರ. ಇನ್ನು 2020ರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಪ್ರವಾಹ ಬಂತಲ್ಲ, ಅಂತಹ ಸಂದರ್ಭದಲ್ಲಿ ಇವರು ಕೂಡ ಮುನ್ನುಗ್ಗಿದ್ರು, ಆ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ರು, ಅನೇಕ ಜನರನ್ನ ರಕ್ಷಣೆ ಮಾಡಿದಂತಹ ಒಂದು ವಿಚಾರವೂ ಕೂಡ ಇವರ ಹಿನ್ನೆಲೆಯಲ್ಲಿ ಇದೆ. ಅತ್ಯಂತ ಎತ್ತರದ ಅತಿ ಕಠಿಣ ಹವಾಮಾನ ಪರಿಸ್ಥಿತಿಯಲ್ಲೂ ಕೂಡ ಆಪರೇಷನ್ ಮಾಡಿ ಅದನ್ನ ಸಕ್ಸಸ್ ಮಾಡಿದಂತಹ ಹಿನ್ನೆಲೆ ಕೂಡ ವ್ಯೋಮಿಕಾ ಸಿಂಗ್ ಅವರದು. ಸವಾಲಿನ ಪಾತ್ರಗಳಲ್ಲಿ ಸಶಸ್ತ್ರ ಪಡೆಗಳನ್ನ ಮುನ್ನಡೆಸುವಂತಹ ಛಾತಿ ಇದೆ ಇವರಿಗೆ. ಅಷ್ಟು ಮಾತ್ರ ಅಲ್ಲ, ವ್ಯೋಮಿಕಾ ಸಿಂಗ್ ಅವರು ಅನೇಕ ವಿಚಾರಗಳಲ್ಲಿ ಮೊದಲ ಮಹಿಳಾ ಅಧಿಕಾರಿ ಅನ್ನುವಂತಹ ಕೀರ್ತಿಗೂ ಕೂಡ ಪಾತ್ರರಾಗಿದ್ದಾರೆ. ಇನ್ನು ವ್ಯೋಮಿಕಾ ಸಿಂಗ್ ಅವರ ಬಾಲ್ಯ ಹೇಗಿತ್ತು, ಯಾವ ರೀತಿಯಾಗಿ ಕನಸನ್ನ ಕಂಡಿದ್ರು, ಯಾವ ರೀತಿಯಾಗಿ ಈ ಒಂದು ಅಧಿಕಾರವನ್ನ ಪಡೆದುಕೊಂಡಿದ್ದಾರೆ, ಅವರ ಕನಸು ನನಸಾಗಿದ್ದು ಹೇಗೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ವ್ಯೋಮಿಕಾ ಸಿಂಗ್ ಅವರು ತಮ್ಮ ಕುಟುಂಬದಲ್ಲಿ ಸೇನೆ ಸೇರಿದಂತಹ ಮೊದಲಿಗರಾಗಿದ್ದಾರೆ. ಇವರ ಕುಟುಂಬದಲ್ಲಿ ಯಾರೂ ಕೂಡ ಈ ಹಿಂದೆ ಸೇನೆಯನ್ನ ಸೇರಿದವರು ಇಲ್ಲ, ಆದರೆ ಇವರಿಗೆ ಅತ್ಯಂತ ಆಸಕ್ತಿ ಇತ್ತು. ವ್ಯೋಮಿಕಾ ಅನ್ನುವಂತಹ ಹೆಸರೇ ನೋಡಿ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ, ಖುಷಿ ಆಗುತ್ತೆ ಕೇಳಕ್ಕೆ. ಆ ಒಂದು ಹೆಸರಿನ ಅರ್ಥ ಏನು ಅಂತ ಗಮನಿಸೋದಾದ್ರೆ, ವ್ಯೋಮಿಕಾ ಅಂತ ಹೇಳಿದ್ರೆ ಆಗಸದ ಪುತ್ರಿ ಅಂತಾನೆ ಅರ್ಥ. ಅವರ ಹೆಸರಿಗೂ ಅವರ ಈಗ ಇರುವಂತಹ ಸ್ಥಾನಮಾನಕ್ಕೂ ಕೂಡ ಎಷ್ಟು ಅರ್ಥಗರ್ಭಿತವಾಗಿದೆ. ಬಾಲ್ಯದಲ್ಲೇ ವಿಮಾನ ಹಾರಿಸುವ ಬಗ್ಗೆ ತೀವ್ರವಾದಂತಹ ಆಸಕ್ತಿಯನ್ನ ಇಟ್ಟುಕೊಂಡಿದ್ರು. ಅಂತಹದ್ದೇ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಇದೀಗ ಮಹಿಳಾ ಅಧಿಕಾರಿಯಾಗಿ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಎನ್ಸಿಸಿ ಸೇರ್ಪಡೆ ಆದ ಬಳಿಕ ಇಂಜಿನಿಯರಿಂಗ್ ಅನ್ನ ಅವರು ಪೂರ್ಣಗೊಳಿಸುತ್ತಾರೆ. ಇಂಜಿನಿಯರಿಂಗ್ ಪೂರ್ಣಗೊಳಿಸಿ ಆ ನಂತರ ಭಾರತೀಯ ಸೇನೆಗೆ, ಇಂಡಿಯನ್ ಏರ್ ಫೋರ್ಸ್ಗೆ ಕೂಡ ಅವರು ಜಾಯಿನ್ ಆಗ್ತಾರೆ. ಆ ನಂತರ ಇವರ ಈ ಒಂದು ಕಾರ್ಯಕ್ಷಮತೆಯನ್ನ, ಇವರ ದಕ್ಷತೆಯನ್ನ ಪರಿಗಣಿಸಿ ಇವರಿಗೆ ಮಹಿಳಾ ವಿಂಗ್ ಕಮಾಂಡರ್ ಕೂಡ ಆ ಒಂದು ಹುದ್ದೆ ಕೂಡ ಲಭಿಸುತ್ತೆ. ನಾವು ಹೇಳ್ಬೋದು, ಯಾವುದೇ ಮಿಲಿಟರಿಯ ವಿಚಾರ ಅಂತ ಹೇಳಿ ಬಂದ್ರೆ, ಸೇನೆ ಅಂತ ಹೇಳಿ ಬಂದ್ರೆ ಕೆಲವು ಕಡೆಗಳಲ್ಲಿ ಹಿಂದೆ ಇತ್ತು ಮಹಿಳಾ ಅಧಿಕಾರಿಗಳು ಬೇಡ ಅಥವಾ ಮಹಿಳೆಯರಿಗೆ ಜಾಸ್ತಿ ಸ್ಥಾನ ಬೇಡ, ಆದ್ರೆ ಈಗ ಹಾಗಲ್ಲ. ಅಥವಾ ಆ ಸಂದರ್ಭದಲ್ಲಿ ಇವರ ಒಂದು ಕಾರ್ಯದಕ್ಷತೆಯನ್ನು ಗಮನಿಸಿ ಇವರಿಗೆ ಆ ಒಂದು ಹುದ್ದೆಯನ್ನ ನೀಡಲಾಗಿತ್ತು. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವ್ಯೋಮಿಕಾ ಸಿಂಗ್ ಅವರು ಏನ್ ಹೇಳಿದ್ದಾರೆ, ಯಾವ ರೀತಿಯಾಗಿ ಆಪರೇಷನ್ ನಡೆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ಅನ್ನೋದನ್ನ ನೋಡೋಣ. Operation Sindoor was launched by Indian Armed Forces to deliver justice to the victims of Pahalgam terror attack and their families. 9 terrorist camps were targeted and successfully destroyed. Over the last 3 decades, Pakistan has systematically built terror infrastructure. It is a complex web of recruitment and indoctrination centers, training areas for initial and refresher courses, and launch pads for handlers. These camps are located both in Pakistan as well as Pakistan-occupied Jammu and Kashmir areas. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಅವರ ಜೊತೆಗೆ ಇವತ್ತು ಇಬ್ಬರು ಅಧಿಕಾರಿಗಳು ಗಮನ ಸೆಳೆದ್ರು. ಈ ಎಲ್ಲಾ ಕಾರ್ಯಾಚರಣೆ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಆಗಲೇ ನಾವು ವ್ಯೋಮಿಕಾ ಸಿಂಗ್ ಅವರ ಬಗ್ಗೆ ಹೇಳಿದ್ವಿ. ಮತ್ತೊಬ್ಬ ಅಧಿಕಾರಿ ಇದ್ದಿದ್ದು ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿ ಅವರು. ಸೋಫಿಯಾ ಖುರೇಶಿ ಅವರ ಹಿನ್ನೆಲೆ ಏನು, ಯಾವ ರೀತಿಗೆ ಅವರು ಮಾಹಿತಿಯನ್ನ ಕೊಟ್ಟರು, ಈ ಇಬ್ಬರು ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದು, ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಇವರ ಪಾತ್ರ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಇದೀಗ ನವ ಭಾರತದ ನಾರಿ ಶಕ್ತಿಯನ್ನು ಕೂಡ ಇಡೀ ಜಗತ್ತಿಗೆ ತಿಳಿಯಪಡಿಸುವಂತ ಕೆಲಸ, ಆಕೆ ಶೌರ್ಯ, ಆಕೆಯ ಧೈರ್ಯ, ಸಾಹಸ, ತ್ಯಾಗ ಇವೆಲ್ಲವನ್ನ ನೆನಪಿಸಿಕೊಳ್ಳುವಂತಹ ಸಂದರ್ಭ. ಏನು ಲೆಫ್ಟಿನೆಂಟ್ ಕರ್ನಲ್ ಸೋಫಿಯಾ ಖುರೇಶಿಯ ವಿಚಾರದಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ, 1990ರಲ್ಲಿ ಭಾರತೀಯ ಸೇನೆಗೆ ಸೋಫಿಯಾ ಸೇರ್ಪಡೆಯಾಗ್ತಾರೆ. ಇವರಿಗೂ ಕೂಡ ಅಂಥದ್ದೇ ಒಂದು ಆಸಕ್ತಿ ಇತ್ತು. ಆ ನಂತರ ಇವರು ಯಾವ ರೀತಿಯಾಗಿ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡ್ರು, ಭಾರತದ ಆರ್ಮಿಯಲ್ಲಿ ಇವರು ಮಾಡಿದಂತಹ ಸಕ್ಸಸ್ಫುಲ್ ಕಾರ್ಯಾಚರಣೆಗಳು ಯಾವ್ಯಾವುದು ಅಂತ ನಾವು ನೋಡೋದಾದ್ರೆ, 2006ರಲ್ಲಿ ಕಾಂಗೋ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲೂ ಕೂಡ ಪಾಲ್ಗೊಂಡಂತಹ ಹಿರಿಮೆ, ಹೆಗ್ಗಳಿಕೆ ಈಗಾಗಲೇ ಸೋಫಿಯಾ ಅವರಿಗಿದೆ. ಅಷ್ಟು ಮಾತ್ರ ಅಲ್ಲ, 2010ರಿಂದ ಶಾಂತಿ ಪಾಲನಾ ಕಾರ್ಯಾಚರಣೆಗಳಿಗೆ ಇವರು ಸಕ್ರಿಯರಾಗ್ತಾರೆ. ಪ್ರಮುಖವಾಗಿ ಅನೇಕ
ಅಂತಾರಾಷ್ಟ್ರೀಯ ವಿಚಾರಗಳಲ್ಲಿ ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಳಲ್ಲೂ ಕೂಡ ಇವರು ಪಾಲ್ಗೊಂಡಿರುವುದನ್ನು ನಾವಿಲ್ಲಿ ಗಮನಿಸಬಹುದು. 2016ರಲ್ಲಿ ಕಾರ್ಪ್ಸ್ ಆಫ್ ಸಿಗ್ನಲ್ಸ್ನ ಲೆಫ್ಟಿನೆಂಟ್ ಕರ್ನಲ್ ಕೂಡ ಇವರು ಆಗ್ತಾರೆ. ಆಗ ಆಸಿಯಾನ್ ಪ್ಲಸ್ ಬಹುರಾಷ್ಟ್ರೀಯ ಯುದ್ಧಾಭ್ಯಾಸದಲ್ಲಿ ಭಾಗಿಯಾಗ್ತಾರೆ. ಕೇವಲ ದೇಶದಲ್ಲಿ ಮಾತ್ರ ಅಲ್ಲ, ಆಸಿಯಾನ್ ಪ್ಲಸ್ ಬಹುರಾಷ್ಟ್ರೀಯ ವಿದೇಶಗಳಲ್ಲೂ ಕೂಡ ಆ ಸಂದರ್ಭದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಯುದ್ಧಾಭ್ಯಾಸದಲ್ಲಿ ಭಾಗಿಯಾದಂತಹ ಮಹಿಳಾ ಅಧಿಕಾರಿ, ಮೊದಲ ಮಹಿಳಾ ಅಧಿಕಾರಿ ಅನ್ನುವಂತಹ ಹೆಗ್ಗಳಿಕೆಯನ್ನ ಕೂಡ ಈಗಾಗಲೇ ಸೋಫಿಯಾ ಖುರೇಶಿ ಅವರು ಪಡ್ಕೊಂಡಿದ್ದಾರೆ. ಇನ್ನು ಫೋರ್ಸ್ 18ನಲ್ಲಿ ಭಾರತೀಯ ಸೇನಾ ತರಬೇತಿ ತುಕಡಿಯನ್ನ ಇವರು ಲೀಡ್ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ತುಕಡಿಯನ್ನ ಮುನ್ನಡೆಸಿ ಮೊದಲ ಮಹಿಳಾ ಅಧಿಕಾರಿ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಸೋಫಿಯಾ ಖುರೇಶಿ ಅವರು ಈಗಾಗಲೇ ಪಡ್ಕೊಂಡಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಅನೇಕ ಮೊದಲಿಗರಿಗೆ ಅಥವಾ ಮೊದಲುಗಳಿಗೆ ಇವರಿಬ್ಬರೂ ಕೂಡ ಕಾರಣಕರ್ತರಾಗಿದ್ದಾರೆ. ಅಂತಹ ದಕ್ಷತೆಯನ್ನು ಹೊಂದಿರುವಂತಹ ಅಧಿಕಾರಿಗಳಾಗಿದ್ದಾರೆ. ಶಾಂತಿ ಪಾಲನಾ ಕಾರ್ಯಾಚರಣೆಗಳಿಗೆ ತರಬೇತಿಯನ್ನ ನೀಡುವಲ್ಲಿ ಇವರು ಪರಿಣಿತಿಯನ್ನ ಹೊಂದಿದ್ದಾರೆ. ಪ್ರಮುಖವಾಗಿ ಅನೇಕ ಕಾರ್ಯಾಚರಣೆಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಇವರ ವಿಶೇಷತೆಯನ್ನ, ಇವರ ದಕ್ಷತೆಯನ್ನ, ಇವರ ಕಾರ್ಯಾಚರಣೆಯನ್ನ, ಸಾಮರ್ಥ್ಯವನ್ನ ಗುರುತಿಸಿ ಇಂತಹ ಒಂದು ಹುದ್ದೆಯನ್ನ ನೀಡಲಾಗಿದೆ. ಆ ನಂತರ ಇವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡಲಾಯಿತು, ಇದು ಪಾಕಿಸ್ತಾನದ ವಿರುದ್ಧ ಪ್ರತೀಕಾರ ಯಾಕೆ, ಅವತ್ತು ಪಹಲ್ಗಾಮ್ ದಾಳಿಯಲ್ಲಿ ಆದಂತಹ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದಂತಹ ಉಗ್ರರ ಅಡಗುತಾಣಗಳನ್ನ ನಾಶ ಮಾಡುವಂತಹ ಒಂದು ಪ್ರತೀಕಾರದ ಒಂದು ಯುದ್ಧ ಅಂತಾನೆ ಹೇಳಿದ್ರು. ಹಾಗಾದ್ರೆ ಇವರು ಏನ್ ಹೇಳಿದ್ರು, ಕಾರ್ಯಾಚರಣೆ ಹೇಗಿತ್ತು ನೋಡೋಣ. रात 1:05 से 1:30 बजे के बीच भारतीय सशस्त्र बलों द्वारा अंजाम दिए गए ऑपरेशन सिंदूर के बारे में जानकारी देंगे। ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था। ಎಸ್, ಇದು ಪ್ರತೀಕಾರ ಯಾರ ವಿರುದ್ಧ, ಯಾವ ರೀತಿಯ ವಿರುದ್ಧ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನಾವು ಯಾವುದೇ ಈ ರೀತಿಯ ಉಗ್ರರ ತರ ಅಲ್ಲಿದ್ದಂತಹ ನಾಗರಿಕರನ್ನ, ಪ್ರವಾಸಿಗರನ್ನ ಅಥವಾ ಅಲ್ಲಿದ್ದಂತಹ ಜನರನ್ನ ಟಾರ್ಗೆಟ್ ಮಾಡ್ಕೊಂಡು ಯಾರು ಬೇಕಾದ್ರೂ ಹೋಗ್ಲಿ ಸಾಯ್ಲಿ ಅನ್ನುವಂತಹ ರೀತಿಯಲ್ಲಿ ನಾವು ಟಾರ್ಗೆಟ್ ಮಾಡ್ಕೊಂಡು ಯುದ್ಧ ಮಾಡಲಿಲ್ಲ ಅಥವಾ ದಾಳಿಯನ್ನ ನಡೆಸಲಿಲ್ಲ. ಇಲ್ಲಿ ಮಾಡಿದ್ದು ಕೇವಲ ಉಗ್ರರ ಅಡಗುತಾಣಗಳನ್ನ ಗುರಿಯಾಗಿರಿಸಿಕೊಂಡು ಇದೀಗ ಆಪರೇಷನ್ ಸಿಂಧೂರಾಗೆ ಪಾಕಿಸ್ತಾನ ಪತರಿಗುಟ್ಟಿ ಹೋಗಿದೆ. ಈ ಹಿಂದೆ ಹೇಳ್ತಾ ಇತ್ತು, ನಾವು ರೆಡಿ, ಯುದ್ಧಕ್ಕೆ ರೆಡಿ 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 ಅಂತ ಹೇಳ್ತಾ ಇತ್ತು. ನಾವು ಈ ತರದ ಕೆಲಸ ಕಾರ್ಯಗಳನ್ನ ಮಾಡಲಿಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇತ್ತಲ್ಲ. ಇದೀಗ ಭಾರತ ಮಾಡಿದ್ದೇನು, ಕೇವಲ ಉಗ್ರರ ಅಡಗುತಾಣಗಳನ್ನ ಅಲ್ಲಿ ನೆಲಸಮ ಮಾಡಿದ್ದು. ಪಾಕಿಸ್ತಾನಕ್ಕೆ ಯಾಕೂರಿ ಇದು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ಆದ್ರೂ ಕೂಡ ಪಾಕಿಸ್ತಾನಕ್ಕೆ ಇದೀಗ ಒಂದ್ ರೀತಿಯ ಆತಂಕ ಉಂಟಾಗಿದೆ. ಯುದ್ಧವನ್ನ ನಾವು ಮಾಡೇ ಮಾಡ್ತೀವಿ, ಸರಿಯಾದ ಸಮಯದಲ್ಲಿ ನಾವು ಇದಕ್ಕೆ ಪ್ರತ್ಯುತ್ತರ ಕೊಡ್ತೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ನಾವು ಮಾಡಿದ್ದು ನಿಮ್ಮ ಜನರ ಮೇಲೆ ಅಟ್ಯಾಕ್ ಅಲ್ಲ, ನಾವು ಮಾಡಿದ್ದು ಉಗ್ರರ ಅಡಗುತಾಣಗಳಿಗೆ. ಅದನ್ನ ಇದೀಗ ಪಾಕಿಸ್ತಾನ ಈ ಮೂಲಕ ಎಲ್ಲ ವಿಶ್ವಕ್ಕೂ ಕೂಡ ತಿಳಿಸ್ತಾ ಇದೆ, ಹೌದು ನಾವು ಉಗ್ರರನ್ನ ನಾವು ಪೋಷಿಸುವವರು ಅಂತ ಹೇಳಿ. ಈಗಾಗಲೇ ಪಾಕಿಸ್ತಾನ ಇಂತಹ ಬುದ್ಧಿಯನ್ನ ತೋರಿಸ್ತಾ ಇದೆ. ಹಾಗಾದ್ರೆ ಪಾಕ್ ಮೇಲಿನ ದಾಳಿಗೆ ಬಳಸಿದ ವೆಪನ್ ಯಾವುದು, ಆಪರೇಷನ್ ಸಿಂಧೂರಾಗೆ ಬಳಸಿದ ಅಸ್ತ್ರ ಯಾವುದು? ಪಾಕ್ ರ್ಯಾಡರ್ಗೂ ಸಿಗದೆ ದಾಳಿಯನ್ನ ಭಾರತ ನಡೆಸಿದೆ. ಇದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ರ್ಯಾಡರ್ ತಿರುಗ್ತಾ ಇರುವಂತಹ ಸಂದರ್ಭದಲ್ಲಿ ರ್ಯಾಡರ್ನ ಕಣ್ಣನ್ನ ತಪ್ಪಿಸಿ ಈ ಒಂದು ಅಟ್ಯಾಕ್ ಅನ್ನ ಮಾಡಬೇಕಾಗತ್ತೆ. ಆ ಒಂದು ಚಾಕಚಕ್ಯತೆ ನಮ್ಮ ನಿನ್ನೆಯ ದಾಳಿಯಲ್ಲೂ ಕೂಡ ಕಂಡು ಬಂದಿದೆ, ಈ ಹಿಂದಿನ ದಾಳಿಗಳಲ್ಲೂ ಕೂಡ ಕಂಡು ಬಂದಿತ್ತು. ಸೊ ಆಪರೇಷನ್ ಸಿಂಧೂರದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೇವೆ. ಉಗ್ರರ ಹುಟ್ಟಡಗಿಸೋದಕ್ಕೆ 2 ಶಕ್ತಿಶಾಲಿ ವೆಪನ್ಗಳನ್ನ ಬಳಕೆ ಮಾಡಲಾಗಿದೆ. ರಫೇಲ್ ಮೂಲಕ ಭಾರತದ ಬುದ್ಧಿವಂತ ದಾಳಿಯನ್ನ ಮಾಡಲಾಗಿದೆ. ಈ ದಾಳಿಗೆ ಸ್ಕಾಲ್ಪ್, ಅದೇ ರೀತಿಯಾಗಿ ASM ಹ್ಯಾಮರ್ ವೆಪನ್ ಅನ್ನ ಬಳಕೆ ಮಾಡಲಾಗಿದೆ. ಹಾಗಾದ್ರೆ ಸ್ಕಾಲ್ಪ್ ಹಾಗೆಯೇ ASM ಹ್ಯಾಮರ್ನ ವಿಶೇಷತೆ ಏನು? ಆಪರೇಷನ್ ಸಿಂಧೂರದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೇವೆ. ಪ್ರತೀಕಾರವನ್ನ ತೆಗೆದುಕೊಳ್ಳಲಾಗಿದೆ. 2 ವೆಪನ್ಗಳು ಇಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ಕೂಡ ವಹಿಸಿಕೊಂಡಿದೆ. ಈಗಾಗಲೇ ನಾವು ಹೇಳಿದಾಗೆ ಒಂದು ಕಡೆ ಸ್ಕಾಲ್ಪ್ ಆದ್ರೆ ಮತ್ತೊಂದು ಕಡೆ ASM ಹ್ಯಾಮರ್ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಈ ಒಂದು ವೆಪನ್ಗಳ ವಿಶೇಷತೆ ಏನು, ಯಾವ ರೀತಿಯಾಗಿ ಈ ವೆಪನ್ಗಳು ಬಳಕೆಯಾಗುತ್ತೆ, ಎಷ್ಟು ನಿರ್ದಿಷ್ಟತೆ, ಎಷ್ಟು ದೂರವನ್ನ, ಎಷ್ಟು ಸಾಮರ್ಥ್ಯವನ್ನ ಹೊಂದಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಈಗಾಗಲೇ ಸ್ಕಾಲ್ಪ್ ಆಗಿರ್ಬೋದು, ಹ್ಯಾಮರ್
ಆಗಿರ್ಬೋದು, ಇದು ಒಂದು ನಿರ್ದಿಷ್ಟ ಪ್ರದೇಶಗಳನ್ನ ಗುರಿಯಾಗಿಸಿಕೊಳ್ಳುತ್ತೆ. ಅದರ ಟಾರ್ಗೆಟ್ ಏನು ಯಾವುದೇ ಜನರಾಗಿರುವುದಿಲ್ಲ, ಅಥವಾ ಉಗ್ರರ ಅಡಗುತಾಣಗಳನ್ನ, ಬಂಕರ್ಗಳನ್ನು ಕೂಡ ಒಳನುಗ್ಗಿ ಅವುಗಳನ್ನ ನಾಶಪಡಿಸುವ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತೆ. ಇಂತಹ 2 ವೆಪನ್ಗಳು ಉಗ್ರರ ಅಡಗುತಾಣಗಳನ್ನ ನಾಶಪಡಿಸುವಲ್ಲಿ ಬಹಳ ಪ್ರಮುಖ ಪಾತ್ರವನ್ನ ವಹಿಸಿರುವುದನ್ನ ನಾವು ಗಮನಿಸಬಹುದು. ಇನ್ನು ಅನೇಕ ವಿಚಾರಗಳನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈಗ ಭಾರತೀಯರ ಕಣ್ಣೀರು, ಭಾರತೀಯರ ನೋವುಂಟಾಯ್ತಲ್ಲ, ಅನೇಕ ಕುಟುಂಬಗಳು ತಮ್ಮವರನ್ನ ಕಳೆದುಕೊಂಡಿದ್ವಲ್ಲ, ಗಂಡನನ್ನ ಕಳ್ಕೊಂಡಿದ್ದು, ಮಗನನ್ನ ಕಳ್ಕೊಂಡಿದ್ದು, ಅಪ್ಪನನ್ನ ಕಳ್ಕೊಂಡಿದ್ದು, ಸಹೋದರನ ಕಳ್ಕೊಂಡಿದ್ದು, ಆ ಕಣ್ಣೀರು ಎಲ್ಲಿ ಹೋಗುತ್ತೆ ಹೇಳಿ? ಆ ಶಾಪ ತಟ್ಟುತ್ತೆ, ಹೆಣ್ಮಕ್ಕಳ ಶಾಪ ತಟ್ಟದೇ ಇರುತ್ತೆ.